ಜೆಲೆಪ್ಲಾ ಹಾಗೂ ನಾಥುಲಾ ಪಾಸ್ನ ಮೂಲಕ ಪ್ರಾಚೀನ ಕಾಲದಿಂದ ಭಾರತ ಮತ್ತು ಟಿಬೆಟ್ ನಡುವೆ ವ್ಯಾಪಾರ ವ್ಯವಹಾರ ಹೆಚ್ಚಾಗಿತ್ತು. ಆದರೆ 1962ರಲ್ಲಿ ಆದಂತಹ ಇಂಡೋ ಸೈನೋ ವಾರ್ನಲ್ಲಿ ಇದೇ ಒಂದು ಟ್ರೇಡ್ ರೂಟ್ನ ಉಪಯೋಗಿಸಿ ಚೀನಾ ಭಾರತದ ಮೇಲೆ ದಾಳಿ ಮಾಡಿತು. ಈಗ ಇದೇ ಪಾಸ್ಗಳು ಒಂದು ಸ್ಟ್ರಾಟಜಿಕ್ ಪಾಯಿಂಟ್ಸ್ ಆಗಿ ಬದಲಾಗಿ ನಿಂತಿವೆ. ಈ ರೀತಿಯ ಇಂಪಾರ್ಟೆಂಟ್ ಪಾಸ್ಗಳು ನಮ್ಮ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಇವೆ. ಭಾರತದ ಮೌಂಟೇನ್ ಪಾಸಸ್ ವಿಡಿಯೋ ಸರಣಿಯ ಮುಂದುವರಿದ ಭಾಗವಾಗಿ ಈಶಾನ್ಯ ಭಾರತದ ಪಾಸ್ನಲ್ಲಿ ಯಾತ್ರೆ ಮುಂದುವರಿಸೋಣ. ವೆಲ್ಕಮ್ ಟು ಅವರ್ ಚಾನೆಲ್ ಆದ್ವಾ. ಮೊದಲಿಗೆ ನಮ್ಮ ಪ್ರಯಾಣನ ಸಿಕ್ಕಿಂನಲ್ಲಿರುವಂತಹ ನಾಥುಲಾ ಪಾಸಿಂದ ಶುರು ಮಾಡೋಣ. ಭಾರತ ಮತ್ತು ಟಿಬೆಟ್ ನಡುವಿನ ವ್ಯಾಪಾರ ಇಲ್ಲಿಂದಾನೇ ನಡೀತಿತ್ತು. ಅಷ್ಟೇ ಅಲ್ಲ, ಇದು ಪ್ರಾಚೀನ ಇತಿಹಾಸದ ಸಿಲ್ಕ್ ರೂಟ್ ಅಂತಾನೆ ಖ್ಯಾತಿಯಾಗಿತ್ತು. ಬೌದ್ಧ ಧರ್ಮ ಹಾಗೂ ಹಿಂದೂ ಧರ್ಮದ ತೀರ್ಥಯಾತ್ರಿಗಳನ್ನ ಇಲ್ಲಿ ನಾವು ಹೆಚ್ಚಾಗಿ ಕಾಣಬಹುದಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಪಾಸಿಂದ ತೀರ್ಥಯಾತ್ರಿಗಳು ಮಾನಸ ಸರೋವರನ ತಲುಪಬೇಕು ಅಂತ ಹೇಳಿದ್ರೆ ಕಡಿಮೆ ದೂರದಲ್ಲಿ ಅವರು ತಲುಪುವುದಾಗತ್ತೆ. ನಂತರ ನಾವು ಹೋಗ್ತಿರೋದು ಸಿಕ್ಕಿಂ ಕಿರೀಟದಲ್ಲಿರೋ ಮತ್ತೊಂದು ಆಭರಣ, ಜೆಲೆಪ್ಲಾ ಪಾಸ್. ಈ ಪಾಸ್ ಇತಿಹಾಸದಲ್ಲಿ ಒಂದು ಮುಖ್ಯ ಸಂಪರ್ಕ ದಾರಿಯಾಗಿದೆ. ಇದು 14,390 ಅಡಿ ಎತ್ತರದಲ್ಲಿದೆ. 1962ರಲ್ಲಿ ಆಗಿರುವಂತಹ ಇಂಡೋ ಸೈನಾ ಯುದ್ಧ ಇಲ್ಲೇ ನಡೆದಿತ್ತು. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಬೊಮ್ಡಿಲಾ ಪಾಸ್ನ ತಲುಪ್ತೀವಿ. ಇದು ಭಾರತದ ಅರುಣಾಚಲ ಪ್ರದೇಶನ ಟಿಬೆಟ್ನ ಕ್ಯಾಪಿಟಲ್ ಆಗಿರೋ ಲಾಶಾ ಮತ್ತು ಸಾನ್ ಸಿಟಿಗೆ ಕನೆಕ್ಟ್ ಮಾಡುತ್ತೆ. ಇನ್ನು ದಿಫು ಪಾಸ್, ಇದು ಭಾರತ, ಚೀನಾ, ಮಯನ್ಮಾರ್ನ ಒಂದು ವಿವಾದಿತ ಟ್ರೈ ಪಾಯಿಂಟ್ ಗಡಿ ಪ್ರದೇಶ. ಭಾರತದ ಗಡಿ ರೇಖೆಯಾಗಿರುವಂತಹ ಮ್ಯಾಕ್ಮೋಹನ್ ರೇಖೆಯ ಮೇಲೆ ಇದನ್ನ ನಾವು ನೋಡ್ಬೋದಾಗುತ್ತೆ. ಇನ್ನು ಚೀನಾ ವಿಷಯಕ್ಕೆ ಬಂದರೆ ಭಾರತದ ಜೊತೆ ರಾಜತಾಂತ್ರಿಕ ಕಲಹಕ್ಕೆ ಈ ಜಾಗ ದೊಡ್ಡ ಪ್ರದೇಶವಾಗಿದೆ. ಇದೇ ಈಶಾನ್ಯ ಭಾರತದಲ್ಲಿರುವಂತಹ ಪಟ್ಕಾಯ್ ಬೆಟ್ಟಗಳ ತುದಿಲಿ ಪ್ಯಾಂಗ್ಸೋ ಪಾಸ್ 3,727 ಅಡಿ ಮೇಲಿದೆ. ಇದನ್ನ ಪ್ಯಾಸೌಂಗ್ ಪಾಸ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಬರ್ಮಾನ ನಾವು ಸೇರಬೇಕು ಅಂತ ಹೇಳಿದ್ರೆ ಇದು ತುಂಬಾನೇ ಸುಲಭ ಮಾರ್ಗವಾಗಿದೆ. ಇದು ನಮ್ಮ ಭಾರತದ ಈಶಾನ್ಯದ ಅತೀಂದ್ರಿಯ ಹಿಮಾಲಯ ಪಾಸ್ಗಳ ಬಗ್ಗೆ ಅನಾವರಣ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.